ಅಜ್ಜಿ ಚೆನ್ನಮ್ಮ ಅವರ ವಿಧಿವಶದ ಸುದ್ದಿ ಕೇಳ್ತಾ ಇದ್ದಂತೆ ಜೈಲಲ್ಲೇ ಪ್ರಜ್ವಲ್ ರೇವಣ್ಣ ಭಾವುಕರಾಗಿದ್ದಾರಂತೆ, ಕಣ್ಣೀರ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಅಜ್ಜಿಯ ಸಾವಿನ ವಿಷಯ ಕೇಳಿ ಪ್ರಜ್ವಲ್ ರೇವಣ್ಣ ಭಾವುಕರಾಗಿದ್ದಾರೆ. ಅಜ್ಜಿ ಚೆನ್ನಮ್ಮರ ಪ್ರೀತಿಯ ಮೊಮ್ಮಗನಾಗಿದ್ದಂತೆ ಪ್ರಜ್ವಲ್ ರೇವಣ್ಣ ಕೊನೆಗಾಲದಲ್ಲಿ ಅಜ್ಜಿ ಮುಖ ನೋಡೋದಕ್ಕೆ ಸಾಧ್ಯ ಆಗದೆ ಕಣ್ಣೀರ್ ಹಾಕಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಅಜ್ಜಿಯನ್ನ ನೆನೆದು ಜೈಲಲ್ಲೇ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ರಾತ್ರಿ ಇಡೀ ನಿದ್ರೆ ಮಾಡದೆ ಪ್ರಜ್ವಲ್ ರೇವಣ್ಣ ಮೌನಕ್ಕೆ ಶರಣು. ಅಜ್ಜಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಕಾಯ್ತಿದ್ದಾರಂತೆ ಪ್ರಜ್ವಲ್. ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಪೆರೋಲ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜೈಲಧಿಕಾರಿಗಳಿಗೂ ಅವಕಾಶ ಮಾಡಿಕೊಡಿ ಅಂತ ಕೇಳುವ ಸಾಧ್ಯತೆ ಇದೆ ಅಂತ ಇವತ್ತು ಸೋಮವಾರ ಪ್ರಜ್ವಲ್ ರೇವಣ್ಣಗೆ ಪೆರೋಲ್ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೊಂದು ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆ. ಹಾಗಾಗಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿಗೆ ಏನಾದರೂ ಮನ್ನಣೆ ಸಿಕ್ಕೋ ಅವಕಾಶ ಸಿಕ್ಕರೆ ಪೆರೋಲ್ ಮೇಲೆ ಬಂದು ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿದೆ ಪ್ರಜ್ವಲ್ ರೇವಣ್ಣ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಜೈಲಲ್ಲೇ ಇದ್ದಾರೆ. ಅಜ್ಜಿಯ ಸಾವಿನ ಸುದ್ದಿ ಕೇಳಿದ್ರು, ಬಟ್ ಮುಖ ನೋಡೋಕ್ಕಾಗ್ತಿಲ್ವಲ್ಲ ಕೊನೆ ಕ್ಷಣದಲ್ಲಿ ಅನ್ನುವಂತಹ ಕಣ್ಣೀರು. ಇಡೀ ರಾತ್ರಿ ಕೂಡ ನಿದ್ದೆ ಮಾಡಿದ್ರೆ ಒದ್ದಾಡ್ಬಿಟ್ಟಿದ್ದಾರಂತೆ ಪ್ರಜ್ವಲ್ ರೇವಣ್ಣ. Under cherry